ಗಣರಾಜ್ಯೋತ್ಸವ ಸಾಮಾಜಿಕ ಕಳಕಳಿಯುಳ್ಳ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರೇ, ಪೂಜ್ಯ ಗುರುಗಳೇ ಮತ್ತು ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವಿಂದು ತ್ರಿವರ್ಣ ಧ್ವಜ ಹಾರಿಸಿ ಸಂವಿಧಾನವನ್ನ ಸ್ಮರಿಸುತ್ತಿದ್ದೇವೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿದೆ. ನಾವು ನಿಜವಾಗಿಯೂ ಸಂವಿಧಾನದ ಆಶಯಗಳನ್ನು ಉಳಿಸಿಕೊಂಡಿದ್ದೇವೆಯೇ? ಸ್ನೇಹಿತರೆ, ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನದಲ್ಲಿ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಕನಸಿತ್ತು. ಆದರೆ ಇಂದಿನ ವಾಸ್ತವವೇನು? ನಮ್ಮ ವ್ಯವಸ್ಥೆಯನ್ನ ಭ್ರಷ್ಟಾಚಾರ ಎಂಬ ಗೆದ್ದಲು ಹುಳ ತಿನ್ನುತ್ತಿದೆ. ಒಂದು ಸಣ್ಣ ಸರ್ಕಾರಿ ಕೆಲಸಕ್ಕೂ ಲಂಚ ನೀಡಬೇಕಾದ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಮನುಷ್ಯ ನರಳುತ್ತಿದ್ದಾನೆ. ಆತನಿಗಿರುವ ಏಕೈಕ ರಕ್ಷಾ ಕವಚವಾದ ಕಾನೂನು ಕೆಲವೊಮ್ಮೆ ಶ್ರೀಮಂತರಿಗೆ ಮಾತ್ರ ಎನ್ನುವಂತಾಗಿದೆ. ಇನ್ನೊಂದೆಡೆ ಭಯೋತ್ಪಾದನೆ ಮತ್ತು ದ್ವೇಷ. ಮನುಷ್ಯನ ನಡುವೆ ಜಾತಿ ಧರ್ಮಗಳ ಗೋಡೆಗಳನ್ನ ಕಟ್ಟಲಾಗುತ್ತಿದೆ. ದೇಶವನ್ನು ಕಾಯಬೇಕಾದ ಯುವಕರು ದಾರಿ ತಪ್ಪಿ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವ ಎಂದರೆ ಕೇವಲ 5 ವರ್ಷಕ್ಕೊಮ್ಮೆ ಮತ ಹಾಕುವುದು ಮಾತ್ರವಲ್ಲ, ಅನ್ಯಾಯ ಕಂಡಾಗ ಪ್ರಶ್ನಿಸುವುದು ಕೂಡ ಹೌದು. ಆದರೆ ಇಂದು ಪ್ರಶ್ನಿಸುವವರ ಧ್ವನಿಯನ್ನು ಅಡಗಿಸಲಾಗುತ್ತಿದೆ. ರಸ್ತೆಯಲ್ಲಿ ಹೊಂಡ ಬಿದ್ದರೆ, ಆಸ್ಪತ್ರೆಯಲ್ಲಿ ಬೆಡ್ ಸಿಗದಿದ್ದರೆ, ಅಮಾಯಕನಿಗೆ ನ್ಯಾಯ ಸಿಗದಿದ್ದರೆ ಅದು ಪ್ರಜಾಪ್ರಭುತ್ವದ ಸೋಲು. ವೇದಿಕೆಯ ಮೇಲಿರುವ ದೊಡ್ಡವರಲ್ಲಿ ಮತ್ತು ನನ್ನ ಸ್ನೇಹಿತರಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ: ನಾವು ಕೇವಲ ಭಾಷಣ ಮಾಡುವ ಪ್ರಜೆಗಳಾಗಬಾರದು. ಇಂದಿನ ಈ ವಿಷಮ ಪರಿಸ್ಥಿತಿಯನ್ನ ಬದಲಾಯಿಸಬೇಕಾದರೆ ನಾವು ಮೊದಲು ಲಂಚ ಕೊಡದ, ಅನ್ಯಾಯವನ್ನು ಸಹಿಸದ ಮತ್ತು ದ್ವೇಷವನ್ನು ಹರಡದ ಸತ್ಪ್ರಜೆಗಳಾಗಬೇಕು. ಹರಿದ ಬಟ್ಟೆಯನ್ನು ಹೊಲಿಯುವ ಜವಾಬ್ದಾರಿ ನಮ್ಮದೇ ಹೊರತು ಬೇರಾರದ್ದಲ್ಲ. ದೇಶದ ಸಮಸ್ಯೆಗಳಿಗೆ ನಾವೇ ಪರಿಹಾರವಾಗೋಣ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.